Dear students, I am again welcoming back you for the biological classes. Today we are going to discuss about the terminologies we start, or the prefixes and the suffixes we start with O alphabet and P alphabet. ನಾನು ಮಗದೊಮ್ಮೆ ನಿಮಗೆ ಜೀವಶಾಸ್ತ್ರದ ತರಗತಿಗೆ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಓ ಮತ್ತು ಪಿ ಅಲ್ಫಾಬೆಟ್ನಿಂದ ಶುರುವಾಗುವಂತಹ ಉಪಸರ್ಗಗಳು ಮತ್ತು ಪ್ರತ್ಯಯಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಿಯರ್ ವಿ ಸ್ಟಾರ್ಟ್ ವಿತ್ ಒಬ್. ಒಬ್ ಮೀನ್ಸ್ ಅಗೇನಿಸ್ಟ್, ವಿರುದ್ಧ ಅಥವಾ ಪ್ರತಿರೋಧ ಅನ್ನುವಂಥ ಶಬ್ದ ಬರ್ತದೆ. ಅಬ್ಸ್ಟ್ರಾಕ್ಷನ್ ಅಂದರೆ ತಡೆ. ಸಿ ವೆನ್ ವಿ ಸೇ ದ ಬ್ಲಡ್ is moving into the blood vessels, there is an abstraction by the thromb that occurred ಅಂತ ಹೇಳ್ತೀವಿ ನಾವು. ಹಾಗೆ ಅಂದರೆ ರಕ್ತನಾಳಗಳಲ್ಲಿ ಹರಿಯುವಾಗ ಈ ಏನು ಥ್ರೋಂಬಿನ್ ಅಂದರೆ ರಕ್ತ ಏನಾದರೂ ಹೆಪ್ಪುಗಟ್ಟಿತ್ತಂದರೆ ಅದು ತಡೆ ಮಾಡ್ತದೆ. ಈ ತಡೆ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಪ್ರೆಷರ್ ಹೆಚ್ಚಾಗ್ತದೆ, ರಕ್ತದ ಒತ್ತಡ ಹೆಚ್ಚಾಗ್ತದೆ. ಅದಕ್ಕೆ ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಸೊ ಒಬ್ ಅಂದರೆ ಅಬ್ಸ್ಟ್ರಾಕ್ಷನ್ ಮೀನ್ಸ್ ತಡೆ ಅನ್ನುವಂಥ ಅರ್ಥ ಕೊಡ್ತದೆ. Oct. Oct means 8, 8. Octopus. Octopus is having 8 legs. 8 legs. The animal which is having the 8 legs, thus it is named as octopus. ಅಂದರೆ ಅಷ್ಟಪಾದಿ. ಅಷ್ಟಪಾದಿ ಆಕ್ಟೋಪಸ್ ಕನ್ನಡದಾಗೆ ಅಂತಾರೆ ಅಷ್ಟಪಾದಿ, 8 ಕಾಲುಗಳನ್ನು ಹೊಂದಿದಂತಹ ಜಲಚರ ಅಂತ ಕರಿತೀವಿ ನಾವು. ಹಾಗೆ ಒಕಿಲ್. ಒಕಿಲ್ ಮೀನ್ಸ್ ಐ, ಕಣ್ಣುಗಳು, ನೇತ್ರಗಳು ಅಂತ ಕರಿತೀವಿ. ಒಕ್ಯುಲಾರ್, ಚಾಕ್ಷುಷ. ಒಕ್ಯುಲಾರ್ ಅಂದರೆ ಇನ್ ಮೈಕ್ರೋಸ್ಕೋಪ್ ದೇರ್ ಇಸ್ ಅ ಒಕ್ಯುಲಾರ್ ಲೆನ್ಸ್ ಇಂಟು ವಿಚ್ ವಿ ಲುಕ್ ಔಟ್ ವಾಟ್ ಎವರ್ ದ ಆಬ್ಜೆಕ್ಟ್ ಕೆಪ್ಟ್ ಆನ್ ದ ಸ್ಟೇಜ್ ಆಫ್ ದ ಮೈಕ್ರೋಸ್ಕೋಪ್. ಹೀಗಂದರೆ ಏನು ಅಂತಂದರೆ ಒಕ್ಯುಲಾರ್ ಅನ್ನುವಂಥ ಮಸೂರ ಅಂತ ಕರಿತೀವಿ. ನಮ್ಮ ಕಣ್ಣಿನ ಹತ್ತಿರದಲ್ಲಿ ಇರ್ತದಂಥೇಳಿ ಆ ಸೂಕ್ಷ್ಮ ದರ್ಶಕದಲ್ಲಿರುವಂತಹ ಆ ಮಸೂರವನ್ನು ನಾವೇನು ಕರಿತೀವಿ, ಒಕ್ಯುಲಾರ್ ಲೆನ್ಸ್ ಅಂತ ಕರಿತೀವಿ, ಅಥವಾ ಕಣ್ಣಿನ ಹತ್ತಿರ ಚಾಕ್ಷುಷ ಅಂತ ಕರೀತಾರೆ. ಸೊ ಈ ಮುಖೇನ ನಾವು ಏನು ನೋಡ್ತೀವಿ, ಸೂಕ್ಷ್ಮ ದರ್ಶಕದಲ್ಲಿ ಇಡಲಾದಂತಹ ವಸ್ತುಗಳನ್ನು ನಾವು ನೋಡಬಹುದು, ಅಬ್ಸರ್ವೇಷನ್ ಅಂತ ಕರಿತೀವಿ. ಅದಕ್ಕೆ ಒಕ್ಯುಲಾರ್ ಲೆನ್ಸ್, ಒಕ್ಯುಲಾರ್ ಅಂದರೆ ಕಣ್ಣಿಗೆ ಸಂಬಂಧಿಸಿದ ಅಥವಾ ಚಾಕ್ಷುಷ, ನೇತ್ರದ ಅಂತ ಕರಿತೀವಿ. ಒಡೊಂಟ್ ಮೀನ್ಸ್ ಟೀತ್, ಹಲ್ಲುಗಳು. ಒಡೊಂಟೊಲೋಜಿ ಇಸ್ ಅ ಬ್ರ್ಯಾಂಚ್ ಆಫ್ ಮೆಡಿಸಿನ್ ಆರ್ ಬ್ರ್ಯಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಟೀತ್. ಕನ್ನಡದಾಗ ದಂತಶಾಸ್ತ್ರ ಅಂತ ಕರೀತಾರೆ. ಅಂದರೆ ಹಲ್ಲುಗಳ ಬಗ್ಗೆ, ದಂತಗಳ ಬಗ್ಗೆ, ಅದರ ವಿನ್ಯಾಸಗಳ ಬಗ್ಗೆ, ಅದರ ಜೋಡಣೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋದಕ್ಕೆ ನಾವೇನು ಕರಿತೀವಿ, ಒಡೊಂಟೊಲೋಜಿ ಅಂತ ಕರಿತೀವಿ. ಆಲ್ಫ್ ಮೀನ್ಸ್ ಸ್ಮೆಲ್, ವಾಸನ. ಹೌದಾ, ವಾಸನ ಅಥವಾ ಘ್ರಾಣ ಅಂತ ಕರಿತಾರೆ. ಒಲ್ಫ್ಯಾಕ್ಷನ್ ಅಂದರೆ ಘ್ರಾಣ ಅಂತ ಕರಿತೀವಿ. ಒಲ್ಫ್ಯಾಕ್ಟ್ರಿ ಲೋಬ್ ಅಂದರೆ ಘ್ರಾಣದ ಹಾಳೆ ಎಲ್ಲಿರ್ತದಪ್ಪ ಅಂದರೆ ನಮ್ಮ ಮೆದುಳಿನಾಗ ಇರ್ತದೆ. ಒಲ್ಫ್ಯಾಕ್ಟ್ರಿ ಲೋಬ್ ಡೈರೆಕ್ಟ್ ದರ್ ಇಸ್ ಕನೆಕ್ಷನ್ ಬಿಟ್ವೀನ್ ನೇಸಲ್ ರಿಸೆಪ್ಟರ್ಸ್ ವಿತ್ ದ ಲೋಬ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬ್ರೈನ್. ಸೊ ಆ ಏನು ಮಾಡ್ತದೆ, ವಾಸನಾ ಗ್ರಂಥಿ ಅಥವಾ ಘ್ರಾಣದ ಏನಂತ ತಂತುಗಳ ಬಗ್ಗೆ ಘ್ರಾಣದ ಗ್ರಹಿಸುವಿಕೆಯನ್ನು ಯಾವ್ದು ಮಾಡ್ತದೆ ಅಂತಂದರೆ ಒಲ್ಫ್ಯಾಕ್ಟ್ರಿ ಲೋಬ್ ಮಾಡ್ತದೆ. ಅಂದರೆ ವಾಸನೆಯನ್ನು ಗ್ರಹಿಸುವಂತಹ ಶಕ್ತಿ ಅದು. ಒಲಿಗೋ ಮೀನ್ಸ್ ಫ್ಯೂ, ಕಡಿಮೆ ಪ್ರಮಾಣದ, ಲಿಟಲ್. ವಾಟ್ ಈಸ್ ಒಲಿಗೋಸ್ಯಾಕ್ರೈಡ್? ಇಟ್ ಈಸ್ ಅ ಚೈನ್ ಆರ್ more than 2 to 8 monosaccharide they combine to form the oligosaccharide ಅಂತ ಕರಿತೀವಿ ನಾವು. ಅಂದರೆ ಏನು, ಶರ್ಕರ ಪಿಷ್ಟ, ಕಡಿಮೆ ಸರಪಳಿ ಇರುವಂತಹ ಶರ್ಕರ ಪಿಷ್ಟ ಅಂತ ಕರಿತೀವಿ. ಅಂದರೆ 1 ಅಥವಾ 8 ಮೊನೋಸ್ಯಾಕ್ರೈಡ್ಸ್, ಒಂದೇ ರೀತಿಯಾದಂಥ ಶರ್ಕರ ಪಿಷ್ಟಗಳು ಜೋಡಣೆಯಾಗಿ ಸ್ವಲ್ಪ ಪ್ರಮಾಣದ ಏನು ಸರಪಳಿ ಇರ್ತದಲ್ಲ, ಅದಕ್ಕೆ ಆಲಿಗೋಸ್ಯಾಕ್ರೈಡ್ ಅಂತ ಕರಿತೀವಿ. ಓಮ್ನಿ, ಆಲ್, ಎಲ್ಲ, ಸರ್ವ ಅಂತ ಅರ್ಥ ಬರ್ತದೆ. ಅದಕ್ಕೆ ಓಮ್ನಿವೋರಸ್ ಅಂದರೆ ಸರ್ವಭಕ್ಷಕ ಪ್ರಾಣಿ, ಓಮ್ನಿವೋರಸ್ ಆ್ಯನಿಮಲ್ ಅಂತ ಕರಿತೀವಿ ನಾವು. ಅಂದರೆ ಈ ಪ್ರಾಣಿ ಎಲ್ಲವನ್ನ ಭಕ್ಷಣೆಯನ್ನು ಮಾಡ್ತದೆ. ಅದು ಸಸ್ಯ ಮತ್ತು ಪ್ರಾಣಿ ಎರಡನ್ನು, ಅಂದರೆ ಸಸ್ಯ ಮತ್ತು ಮಾಂಸ ಎರಡನ್ನು ಭಕ್ಷಣೆ ಮಾಡ್ತದೆ. ಅದಕ್ಕೆ ಏನು ಕರಿತೀವಿ ನಾವು, ಓಮ್ನಿವೋರಸ್ ಅಂತ ಕರಿತೀವಿ. onco means cancer, ಕರ್ಕರೋಗ. Oncology
is a branch of biology which deals with the study of cancer. ಅಂದರೆ ಕರ್ಕರೋಗವನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವೇನು ಕರಿತೀವಿ ಆಂಕೊಲಾಜಿ ಅಂತ ಕರಿತೀವಿ. ಓವಿಲ್ ಎಗ್ ಅಂದರೆ ಮೊಟ್ಟೆ, ತತ್ತಿ ಅಂತ ಕರಿತೀವಿ ನಾವು. ಊಸೈಟ್ ಅಂದರೆ ಅಂಡಾಶಯ ನೋಡ್ರಿ. ಸಿಸ್ಟ್ ಅಂದರೆ ಚೀಲ, ಅಂದರೆ ಎಗ್ ಮೊಟ್ಟೆ, ಅಂಡ ಅಂತ ಕರಿತೀವಿ, ಅಂಡು ಅಂತ ಕರಿತೀವಿ. ಹಾಗೆ ಸಿಸ್ಟ್ ಅಂದ್ರೇನು ಅಂಡಾಶಯ, ಅಂಡ ಅಥವಾ ಈ ಮೊಟ್ಟೆಗಳನ್ನು ಇಡುವಂತಹ ಚೀಲ ಅಂತ ಕರಿತೀವಿ. ಅದಕ್ಕೆ ಸಿಸ್ಟ್ ಅಥವಾ ಅಂಡಾಶಯ ಅಂತ ಕರೀತಾರೆ. ಆಪ್ತಮ್ ಅಂದರೆ ಕಣ್ಣು ನೇತ್ರ. ಆಪ್ತಮಾಲಜಿ ಇಸ್ ಅ ಸ್ಟಡಿ ಆಫ್ ಐಸ್, ನೇತ್ರ ವಿಜ್ಞಾನ ಅಂತ ಕರಿತಾರೆ ಅಥವಾ ನೇತ್ರಶಾಸ್ತ್ರ ಅಂತ ಕರೀತಾರೆ. ಆಪ್ತಮಾಲಜಿ ಅಂದ್ರೇನು ನೇತ್ರಶಾಸ್ತ್ರ, ಕಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಹೋಗ್ತೀವಿ ಆಪ್ತಮಾಲಜಿ ಅಂತ ಕರಿತೀವಿ. ಆಪ್ಟ್ ಅಂದರೆ ಐ ಮತ್ತು ಕಣ್ಣು. ಆಪ್ಟಿಕ್ ಚಾಕ್ಷುಷ ನೋಡ್ರಿ ಇಲ್ಲಿ ಬರ್ತದೆ. ಆಪ್ಟಿಕ್ ನರ್ವ್ ಅಂದರೆ ನೇತ್ರದ ನರ. ಆಪ್ಟಿಕ್ಸ್ ನೋಡ್ರಿ ಹೆಂಗೆ ಬರ್ತದ. ಆಪ್ಟಿಕ್ಸ್ ನೀವೇನು ಚಾಳಿಸ್ಗಳನ್ನು ಮಾಡ್ತಿರಲ್ಲ, ಅವುಗಳ ಅಂಗಡಿಗೆ ಹೆಸರು ಕೊಟ್ಟಿರ್ತಾರೆ, ಆಪ್ಟಿಕ್ಸ್ ಅಂತ ಕೊಟ್ಟಿರ್ತಾರೆ. ಅಂದರೆ ನೇತ್ರ ಚಾಕ್ಷುಷ ಅಥವಾ ಚಸ್ಮಾ ಅಂತ ಕರಿತೀವಿ ನಾವು. ಹಾಗೆ ಎಲ್ಲಿರ್ತದದು ಕಣ್ಣಿಗೆ ಹಾಕೋತೀವಿ ನಾವು, ಅದಕ್ಕೆ ಏನು ಕರಿತೀವಿ ಆಪ್ಟಿಕ್ ಅಂತ ಕರೀತಾರೆ. ಆಪ್ಟಿಕ್ಸ್ ಅಂತ ಬರ್ತದೆ. ಹಾಗೆ ಆಪ್ಟಿಕ್ ನರ್ವ್ ಅಂತಂದ್ರೇನು ನೇತ್ರದ ನರಕ್ಕೆ ಏನು ಕರಿತೀವಿ ನಾವು ಆಪ್ಟಿಕ್ ನರ್ವ್ ಅಂತ ಕರಿತೀವಿ. ಆರ್ಟ್ ಮೀನ್ಸ್ ಸರ್ಕಲ್, ವೃತ್ತಾಕಾರದ. ರೌಂಡ್ ಅಂದರೆ ದುಂಡಾಕಾರದ. ರಿಂಗ್ ಹಾಗೆ ಸರ್ಕಲ್ ಅಂತ ಅರ್ಥ ಬರ್ತದೆ. ಆರ್ಬಿಟಲ್ ಅಂದ್ರೇನು ಕಕ್ಷೀಯ ಅಂತ ಕರಿತೀವಿ. ಒಂದು ಕಕ್ಷ ಅಂತ ಕರಿತೀವಿ. ಅದಕ್ಕೆ ಆರ್ಬಿಟಲ್ ಅಂತಂದ್ರೇನು ಕಕ್ಷೀಯ ಅನ್ನುವಂಥ ಅರ್ಥ ಬರ್ತದೆ. ಆರ್ನಿತ್ ಅಂದರೆ ಬರ್ಡ್, ಹಕ್ಕಿ ಅಥವಾ ಪಕ್ಷಿ ಅಂತ ಕರಿತೀವಿ. ಹಾಗೆ ಆರ್ನಿಥಾಲಜಿ, ನಾನು ಮೊನ್ನೆ ದಿವಸ ಹೇಳಿದ್ದೀನಿ, ದ ಸ್ಟಡಿ ಆಫ್ ಬರ್ಡ್ಸ್ ಇಸ್ ಕಾಲ್ಡ್ ಆಸ್ ಆರ್ನಿಥಾಲಜಿ ಅಂದರೆ ಪಕ್ಷಿಶಾಸ್ತ್ರ ಅಂತ ಕರಿತೀವಿ. ಪಕ್ಷಿಗಳ ಬಗ್ಗೆ, ಹಕ್ಕಿಗಳ ಬಗ್ಗೆ ನೀವು ಡಾಕ್ಟರ್ ಸಲೀಂ ಅಲಿ ಅವರ ಹೆಸರು ಕೇಳಿರ್ಬೋದು. ಈಸ್ ಅ ಗ್ರೇಟ್ ಆರ್ನಿಥಾಲಜಿಸ್ಟ್ ಅಂತ. ಅಂದ್ರೇನು ಅವನು ಪಕ್ಷಿ ತಜ್ಞ. ಆರ್ನಿಥಾಲಜಿ ಅಂದ್ರೇನು ಹಕ್ಕಿ ಅಥವಾ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನು ಕರಿತೀವಿ ಆರ್ನಿಥಾಲಜಿ ಅಂತ ಕರಿತೀವಿ. ಆಸ್ಕೋ ಮೀನ್ಸ್ ಮೌತ್, ಬಾಯಿ. ಆಸ್ಕ್ಯುಲಮ್ ಇನ್ ಕೇಸ್ ಆಫ್ ಫೋರಿಫೆರಮ್ ದ ಲಾರ್ಜ್ ಓಪನಿಂಗ್ ವಿಚ್ ಇಸ್ ಪ್ರೆಸೆಂಟ್ ಅಬೋವ್ ಇಸ್ ಕಾಲ್ಡ್ ಆಸ್ ಆಸ್ಕ್ಯುಲಮ್ ಅಂತ ಕರಿತೀವಿ. ಅಂದರೆ ಬಾಯಿ ತೆರನಾದಂತಹ ದೊಡ್ಡ ಒಂದು ರಂಧ್ರ ಸ್ಪಂಜು ಪ್ರಾಣಿಗಳ ಮೇಲ್ಗಡೆ ಇರ್ತದೆ, ಅದಕ್ಕೆ ನಾವೇನು ಕರಿತೀವಿ ಆಸ್ಕ್ಯುಲಮ್ ಅಂತ ಕರಿತೀವಿ. ಫೋರಿಫೆರಾ ಅಂದರೆ ಸ್ಪಂಜು ಪ್ರಾಣಿಗಳು, ಅವುಗಳ ತುದಿಗೆ ಒಂದು ಬಾಯಿ ತೆರನಾದ ದೊಡ್ಡದಂಥ ಒಂದು ರಂಧ್ರ ಇರ್ತದೆ. ಅದರ ಹೆಸರು ಏನಪ್ಪ ಅಂತಂದರೆ ಆಸ್ಕ್ಯುಲಮ್, ಬಾಯಿ. ಆಸ್ಟಿಯೋ ಅಂತಂದರೆ ಬೋನ್, ಮೂಳೆ, ಎಲಬು ಅಂತ ಕರಿತೀವಿ ನಾವು. ಆಸ್ಟಿಯೋಲಾಜಿ ಅಂದ್ರೇನು? ಆಸ್ಟಿಯೋಲಾಜಿ ಅಂದರೆ ಸ್ಟಡಿ ಆಫ್ ದ ಬೋನ್ಸ್ ಈಸ್ ಕಾಲ್ಡ್ ಆಸ್ ಆಸ್ಟಿಯೋಲಾಜಿ. ಅಂದರೆ ಏನು ಕರಿತೀವಿ ನಾವು ಮೂಳೆ ಅಧ್ಯಯನ, ಮೂಳೆ ವಿಜ್ಞಾನ ಅಂತ ಕರಿತೀವಿ. ಅಸ್ಥಿ ಅಧ್ಯಯನ, ಅಸ್ಥಿ ವಿಜ್ಞಾನ ಅಂತ ಕರೀತಾರೆ. ಮೂಳೆ ಅಂದರೆ ಅಸ್ಥಿ, ಅರ್ಥಾಯ್ತಾ? ಅದಕ್ಕೆ ಅಸ್ಥಿ ವಿಜ್ಞಾನ, ಅಸ್ಥಿಶಾಸ್ತ್ರನೂ ಅಂತ ಕರೀತಾರೆ. ಹಾಗಾದರೆ ಸೈಟ್ ಅಂದ್ರೇನು? ಸೈಟ್ ಅಂದರೆ ಜೀವಕೋಶ. ಆಸ್ಟಿಯೋಸೈಟ್ ಅಂದರೆ ಮೂಳೆಯ ಅಥವಾ ಅಸ್ಥಿಯ ಜೀವಕೋಶವನ್ನು ನಾವೇನು ಕರಿತೀವಿ ಆಸ್ಟಿಯೋಸೈಟ್ ಅಂತ ಕರಿತೀವಿ. ನೋಡಿರಿ ಎಷ್ಟು ಅರ್ಥಗರ್ಭಿತವಾದಂಥ ಪದಗಳು. ಇಯರ್, ಒಟೋಸಿಸ್, ಊಟಿಟಿಸ್ ಅಂತ ಕರಿತೀವಿ. ಒಟೋ ಅಂದರೆ ಇಯರ್, ಕಿವಿಗಳು. ಊಟಿಟಿಸ್ ಅಂದರೆ ಕಿವಿಯ ಉರಿಯೂತ, ಒಟೋಮೈಕೋಸಿಸ್ ಅಂಥೇಳಿ ಒಂದು ರೋಗ ಬರ್ತದೆ, ನೆನ್ಪಿಟ್ಕೋರಿ ನೀವು. ಕಿವಿಯೊಳಗೆ ಏನಾದರೂ ಶಿಲೀಂಧ್ರಗಳ ಬೆಳವಣಿಗೆ ಆಯ್ತಂದರೆ ಅದು ಒಂದು ತೀವ್ರ ತರಹದ ನೋವನ್ನು ಕೊಡ್ತದೆ. ಇಂತಹ ಒಂದು ರೋಗವನ್ನು, ಇಂಥ ಒಂದು ಕಾಯಿಲೆಯನ್ನು ನಾವು ಏನು ಕರಿತೀವಿ ಒಟೋಮೈಕೋಸಿಸ್ ಅಂತ ಕರಿತೀವಿ. ಹಾಗೆ ಶಿಲೀಂಧ್ರಗಳ ಬೆಳವಣಿಗೆ ಆದಾಗ ಕಿವಿಯೊಳಗೆ. ಹಾಗೆ ಒಟೋ ಅನ್ನುವಂಥ ಶಬ್ದ ಏನು ಮಾಡ್ತದೆ ಅಂದರೆ ಕಿವಿಗೆ ಸಂಬಂಧಿಸಿದಂಥದ್ದು. ಅದಕ್ಕೆ ಊಟಿಟಿಸ್ ಅಂದರೆ ಊಟಿಟಿಸ್ ಅಂತ ಕರಿತೀವಿ. ಊಟಿಟಿಸ್ ಅಂತಂದರೆ ಏನು? ಕಿವಿಯ ಉರಿಯೂತ. ಹೆಪಾಟೈಟಿಸ್ ಅಂದರೆ ಯಕೃತ್ತಿನ ಉರಿಯೂತ. ಎಲ್ಫೆಂಟಿಯಾಸಿಸ್ ಅಂದರೆ ಮಿದುಳಿನ ಉರಿಯೂತ. ರಿನಿಟಿಟಿಸ್ ಅಂದರೆ ಮೂತ್ರಪುಂಡದ ಉರಿಯೂತ. ಹಾಗೆ ಓಕೆ. ನೆಕ್ಸ್ಟ್ ಆಕ್ಸಿ ಅಂದರೆ ಆಕ್ಸಿಜನ್, ಆಮ್ಲಜನಕ. ಆ್ಯನ್ ಆಕ್ಸಿಜನ್ ಅಂದರೆ ನಿಮ್ಗೆ ಗೊತ್ತದ, ಆ್ಯನ್ ಅಂದರೆ ಇಲ್ಲದೆ. ಆಕ್ಸಿಜನಿಕ್ ಅಂದ್ರೇನು?
ಆಮ್ಲಜನಕ ರಹಿತವಾದಂಥ ಪ್ರದೇಶ ಆಕ್ಸಿಜೆನಿಕ್ ಅಂತ ಕರಿತೀವಿ. ಆಮ್ಲಜನಕ ರಹಿತವಾದಂತಹ ಒಂದು ಜಾಗವನ್ನು ನಾವೇನು ಕರಿತೀವಿ ಆಕ್ಸಿಜೆನಿಕ್ ಅಂತ ಕರಿತೀವಿ. ಪ್ರೋಟೋ ಮೀನ್ಸ್ ಫಸ್ಟ್ ಪ್ರಿಮಿಟಿವ್. ಪ್ರೋಟೋ ಮೀನ್ಸ್ ಪ್ರಿಮಿಟಿವ್, ಪ್ರಾಥಮಿಕ ಹಂತ. ಪ್ರೈಮರಿ ಅಂದ್ರೇನು? ಪ್ರಾಥಮಿಕ, ಪ್ರೈಮರಿ ಸ್ಕೂಲ್ಸ್ ಅಂತ ಕರಿತೀವಿ. ಪ್ರಾಥಮಿಕ ಶಾಲೆ, ಪ್ರಾಥಮಿಕವಾದಂಥ ಹಂತ ಫಸ್ಟ್ ಅಂತ ಕರಿತೀವಿ. ಹಾಗೆ ನಾವು ಎಕ್ಸಾಂಪಲ್ಸ್ಗಳನ್ನು ನೋಡಬೇಕಾದ್ರೆ ಪ್ರೋಟೋಸೈಲಮ್. ಝೈಲಮ್ ಈಸ್ ಅ ವ್ಯಾಸ್ಕ್ಯುಲರ್ ಬಂಡಲ್, ಮೀನ್ಸ್ ಇಟ್ ಸಪ್ಲೈಸ್, ಇಟ್ ಈಸ್ ಅ ಟಿಶ್ಯೂ. Xylem is a tissue which supplies the water in the plant. It is a plant water supplying tissue of a plant ಅಂತ ಕರಿತೀವಿ. ಹಾಗೆ ಝೈಲಮ್, ಪ್ರೋಟೋಸೈಲಮ್ ಅಂದ್ರೇನು? ಝೈಲಮ್ದ ಪ್ರಾಥಮಿಕ ಹಂತ, ಅದಕ್ಕೆ ಪ್ರೋಟೋಸೈಲಮ್. ಝೈಲಮ್ ಆಗೋಕ್ಕಿಂತ ಮುಂಚಿತವಾದಂಥ ಹಂತವನ್ನು ನಾವೇನು ಕರಿತೀವಿ? ಪ್ರೋಟೋಸೈಲಮ್ ಅಂತ ಕರಿತೀವಿ. ಅದೇ ಥರನಾಗಿ ಪ್ರೋಟೋನೆಫ್ರಿಡಿಯಾ. ನೆಫ್ರಿಡಿಯಾ ಇಸ್ ದ ಎಕ್ಸ್ಕ್ರೀಟರಿ ಡಕ್ಟ್. ಮೊನ್ನೆ ದಿವಸ ಹೇಳಿದ್ದೀನಿ ನೆಫ್ರಿಡಿಯಾ ಅಂದ್ರೇನು. ಇಸ್ ಎಕ್ಸ್ಕ್ರೀಟರಿ ಡಕ್ಟ್. ಸೊ ಪ್ರೋಟೋನೆಫ್ರಿಡಿಯಾ ಅಂದರೆ ನೋಡಿರಿ, ನೆಫ್ರಿಡಿಯಾ ಕನ್ನಡದವ ನಾವೇನು ಕರಿತೀವಿ? ವಿಸರ್ಜನಾ ನಾಳ. ನೋಡಿರಿ, ಪ್ರಾಥಮಿಕ ಹಂತದ ವಿಸರ್ಜನಾ ನಾಳವನ್ನು ನಾವು ಪ್ರೋಟೋನೆಫ್ರಿಡಿಯಾ ಅಂತ ಕರಿತೀವಿ. ಎಷ್ಟು ಚೆನ್ನಾಗಿದೆ. ಪ್ರೋಟೋನೆಫ್ರಿಡಿಯಾ ಅಂದ್ರೇನು? ಪ್ರಾಥಮಿಕ ಹಂತದ ವಿಸರ್ಜನಾ ನಾಳ. ನೆಫ್ರಿಡಿಯಾ ಅಂದರೆ ವಿಸರ್ಜನಾ ಒಂದು ನಳಿಕೆ ಅಥವಾ ನಾಳ ಅಂತ ಕರಿತೀವಿ. ಸೊ ಹೀಗೆ ಬರ್ತಾವೆ. ಪ್ರೋಟೋಝೋವಾ ಅಂತ ಕರಿತೀವಿ. ಝೋವಾ ಅಂದರೆ ಎನಿಮಲ್, ಪ್ರಾಣಿ. ಪ್ರೋಟೋ ಅಂದರೆ ಪ್ರಿಮಿಟಿವ್, ಪ್ರಾಥಮಿಕ ಹಂತದ ಪ್ರಾಣಿಗಳನ್ನು ನಾವು ಪ್ರೋಟೋಝೋವನ್ಸ್ ಅಂತ ಕರಿತೀವಿ. ಹೀಗೆ ಪ್ರೋಟೋ ಅಂತಂದರೆ ಪ್ರಿಮಿಟಿವ್ ಅನ್ನುವಂಥ ಅರ್ಥ ಬರ್ತದೆ, ಪ್ರಾಥಮಿಕ ಅನ್ನುವಂಥ ಅರ್ಥ ಬರ್ತದೆ. ಪೆಲಿಯೋ ಅಂದರೆ ಓಲ್ಡ್, ಪ್ರಾಚೀನ. ಏನ್ಸಿಯೆಂಟ್ ಅಂದರೆ ಪ್ರಾಚೀನ, ಓಲ್ಡ್ ಅಂದರೆ ಹಳೆಯದಾದ. ಹಾಗೆ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಾರ, ಪೆಲಿಯಂಟೊಲಾಜಿ ಅಂತ ಕರಿತೀವಿ. ಪಳೆಯುಳಿಕೆಗಳ ಅಧ್ಯಯನ ಅಥವಾ ಏನು ಕರಿತೀವಿ? ಪ್ರಾಚ್ಯಶಾಸ್ತ್ರ ಅಂತ ಕರಿತಾರೆ. ಪ್ರಾಚ್ಯಶಾಸ್ತ್ರ ಅಂದ್ರೇನು? ಪ್ರಾಚೀನ ವಿಷಯಗಳ ಬಗ್ಗೆ, ಪಳೆಯುಳಿಕೆಗಳನ್ನು, ಹಳೆಯದ ಉಳಿದಂಥ ಪಳೆಯುಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವೇನು ಕರಿತೀವಿ? ಪ್ರಾಚ್ಯಶಾಸ್ತ್ರ ಅಥವಾ ಪೆಲಿಯಂಟೊಲಾಜಿ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಪಾಮ್. ಪಾಮ್ ಅಂದರೆ ಬ್ರಾಡ್, ಅಗಲವಾದಂಥ. ಪಾಮ್ ಅಂದರೆ ಅಂಗೈ. ಅಂಗೈ ಯಾವ ಕರಿತದ? ಅಗಲವಾದಂಥ ಆಕೃತಿನೇ ಹೊಂದಿರ್ತದೆ. ಅದಕ್ಕೆ ನಾವೇನು ಕರಿತೀವಿ? ಪಾಮ್ ಅಂತ ಕರಿತೀವಿ. ಪಾಲ್ಮೇಟ್ ಅಂದ್ರೇನು? ಹಸ್ತಕ್ಕೆ ಸಂಬಂಧಿಸಿದು. ಪಾಲ್ಮೇಟ್ ಅಂದ್ರೇನು? ಹಸ್ತಕ್ಕೆ ಸಂಬಂಧಿಸಿದು. ನೋಡ್ರಿ, ಪಾಲ್ಮಿಸ್ಟ್ರಿ ಅಂತಂದರೆ ಹಸ್ತ ಸಾಮುದ್ರಿಕೆ, ಜ್ಯೋತಿಷ್ಯ ಅಂತ ಕರಿತೀವಿ. ಅವ್ರೇನು ಮಾಡ್ತಾರೆ? ಅಂಗೈಯನ್ನು ನೋಡಿ ಅರಮನೆಯನ್ನು ತೋರಿಸ್ತಾರೆ. ಹಾಗೆ ಅಂಗೈಯನ್ನು ನೋಡುವಂತಹ ಶಾಸ್ತ್ರ ಜ್ಯೋತಿಷ್ಯ ಅಥವಾ ಹಸ್ತ ಸಾಮುದ್ರಿಕೆ ಅಂತ ಕರಿತೀವಿ. ಪಾಮ್ ಅಂದ್ರೇನು? ಅಂಗೈ. ಅರ್ಥ ಆಯ್ತಾ ನಿಮಗೆ? ಹಾಗೆ ಪ್ಯಾನ್ ಮೀನ್ಸ್ ಆಲ್, ಸಂಪೂರ್ಣ. ಸಂಪೂರ್ಣ ಅಥವಾ ನಾವೇನು ಕರಿತೀವಿ? ಎಲ್ಲ, ಸರ್ವ ಅನ್ನುವಂಥ ಅರ್ಥ ಬರ್ತದೆ. ಪೆಂಡಮಿಕ್, ಈಗ ನೋಡಿದ್ದೀವಿ ನಾವು. ಪೆಂಡಮಿಕ್, ಕೊರೋನಾ ಇಸ್ ಅ ಪೆಂಡಮಿಕ್ ಡಿಸೀಸ್ ಅಂತ ಕರಿತೀವಿ. ಹಾಗೆ ಏಡ್ಸ್ ಇಸ್ ಅ ಪೆಂಡಮಿಕ್ಸ್ ಡಿಸೀಸ್ ಅಂತ ಕರಿತೀವಿ. ಸರ್ವವ್ಯಾಪಿಯಾದಂಥ ಪಿಡುಗು. ಪೆಂಡಮಿಕ್ ಅಂದರೆ ಪಿಡುಗು, ರೋಗ. ಈ ರೋಗ ಅಥವಾ ಪಿಡುಗು ಇಡೀ ಜಗತ್ತಿನಾದ್ಯಂತ ಹರಡ್ಕೊಂಡು ಬಿಟ್ಟದ. ಅದಕ್ಕೆ ಪೆಂಡಮಿಕ್ ಡಿಸೀಸ್ ಅಂತ ಕರಿತೀವಿ. ಸರ್ವವ್ಯಾಪಿಯಾದಂಥ ರೋಗ ಅಂತ ಕರಿತೀವಿ. ಪ್ಯಾರಾ ಅಂತಂದರೆ ಬಿಸೈಡ್ ಅಂದರೆ ಹತ್ತಿರ, ನಿಯರ್ ಅಂದರೆ ಹತ್ತಿರ, ಅಲಾಂಗ್ ಸೈಡ್ ಅಂದರೆ ಜೊತೆಯಾಗಿ ಅನ್ನುವಂಥ ಅರ್ಥ ಬರ್ತದೆ. ಅದಕ್ಕೆ ಪ್ಯಾರಾಥೈರಾಯ್ಡ್ ಅಂತ ಕರಿತೀವಿ. ಥೈರಾಯ್ಡ್ ಅನ್ನುವಂಥದ್ದು ಗ್ರಂಥಿಗಳು. ಅವೇನು ಮಾಡ್ತಾವೆ? ಹಾರ್ಮೋನನ್ನು ಪ್ರೊಡಕ್ಷನ್ ಮಾಡ್ತಾವೆ, ಉತ್ಪತ್ತಿಯನ್ನು ಮಾಡ್ತಾವೆ. ಅಷ್ಟೇ, ಹೌದಾ? ಈ ಥೈರಾಯ್ಡ್ ಗ್ರಂಥಿಗಳೇನು ಮಾಡ್ತಾವೆ ಅಂದರೆ ಥೈರಾಕ್ಸಿನ್ ಮತ್ತು ಟ್ರೈಐಡೋಟ್ರಯೋಟ್ರೋಪಿನ್ ಅನ್ನುವಂಥ ಹಾರ್ಮೋನ್ಗಳನ್ನು ಏನು ಮಾಡ್ತಾವೆ? ಉತ್ಪತ್ತಿ ಮಾಡ್ತಾವೆ. ಈ ಪ್ಯಾರಾಥೈರಾಯ್ಡ್ ಗ್ರಂಥಿಯ ಜೊತೆಗೆ ಮತ್ತೆ ಕೆಲವೊಂದು ಗ್ರಂಥಿಗಳಿರ್ತವೆ, 4 ಗ್ರಂಥಿಗಳಿರ್ತವೆ. ಅಂಥ ಚಿಕ್ಕ ಚಿಕ್ಕ ಗ್ರಂಥಿಗಳನ್ನು ನಾವೇನು ಕರಿತೀವಿ? ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ನೋಡಿರಿ, ಥೈರಾಯ್ಡ್ ಗ್ರಂಥಿಯ ಜೊತೆಗೆ ಆ ಗ್ರಂಥಿಗಳವ ಅಂಥೇಳಿ ಅದಕ್ಕೇನು ಹೆಸರು ಬಂತು? ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತ ಬಂತು. ಹಾಗೆ ಪ್ಯಾರಾಪೋಡಿಯಾ. ಪೋಡಿಯಾ ಅಂದರೆ ಕಾಲು. ಪ್ಯಾರಾ ಅಂತಂದರೆ ಈ ಕಾಲಿನ ಜೊತೆಗಿರುವಂತಹ ಅಪೆಂಡೇಜಸ್, ಚಿಲಿಸಿರೆ ಅಂತ ಕರಿತೀವಿ. ಅವಕ್ಕೇನು ಕರಿತೀವಿ? ಪ್ಯಾರಾಪೋಡಿಯಾ ಅಂತ ಕರೀತಾರೆ.
ಪ್ಯಾರಾಮೀಸಿಯಮ್ ನೋಡಿ ಹೆಸರು ಕೇಳಿದ್ರಿ ನೀವು. ಅಂದರೆ ಪ್ಯಾರಾ ಅಂದರೆ ಜೊತೆಗೆ ಅನ್ನುವಂಥ ಅರ್ಥ ಬರ್ತದೆ. ನೋಡಿರಿ ಎಷ್ಟು ಅರ್ಥಗರ್ಭಿತವಾದಂಥ ಪದಗಳು, ಆಯ್ಕೆ ಎಷ್ಟು ಚೆನ್ನಾಗಿದೆ. ಪಾರ್ಥೆನೋ ಮೀನ್ಸ್ ವರ್ಜಿನ್. ವರ್ಜಿನ್ ಅಂದರೆ ಶೀಲ ಅಥವಾ ಕನ್ಯತ್ವ ಅಂತ ನಾವು ಕರಿತೀವಿ. ಹಾಗಾದರೆ ಪಾರ್ಥೆನೋಜೆನೆಸಿಸ್ ಅಂದರೆ ಏನು? ಪಾರ್ಥೆನೋಜೆನೆಸಿಸ್ ಇಸ್ ಅ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ individual organism without fertilization of the egg. When the egg is developed into individual organism without fertilization is called as parthenogenesis ಅಂತ ಕರಿತೀವಿ. ಹಾಗಂದ್ರೆ ಏನು ಕನ್ನಡದಲ್ಲಿ ಹೇಳಬೇಕಂದ್ರೆ, ಒಂದು ಮೊಟ್ಟೆ ಗರ್ಭವತಿಯಾಗದೇನೆ, ಗರ್ಭಧಾರಣೆ ಮಾಡದೇನೆ ಒಂದು ಏನು ಕರಿತೀವಿ, ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್, ಒಂದು ಪ್ರತ್ಯೇಕ ಜೀವಿಯಾಗಿ ಬೆಳವಣಿಗೆಯಾಗುವಂಥ ಒಂದು ಕ್ರಿಯೆಯನ್ನು ನಾವು ಏನು ಕರಿತೀವಿ, ಪಾರ್ಥೆನೋಜೆನೆಸಿಸ್ ಅಂತ ಕರಿತೀವಿ. ಮೊಟ್ಟೆ ಗರ್ಭವತಿಯಾಗದೇ, ಗರ್ಭಧಾರಣೆ ಮಾಡದೇ ಒಂದು ಪ್ರತ್ಯೇಕ ಜೀವಿಯಾಗಿ ಉತ್ಪತ್ತಿಯಾಗುವಂಥ ಒಂದು ಪ್ರಕ್ರಿಯೆಯನ್ನು, ಬೆಳವಣಿಗೆಯ ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ, ಪಾರ್ಥೆನೋಜೆನೆಸಿಸ್. ಸೊ ದ ಎಗ್ ಈಸ್ ಡೆವಲಪ್ಡ್ ಇಂಟು ಇಂಡಿವಿಜುವಲ್ ಆರ್ಗ್ಯಾನಿಸಮ್ ವಿದೌಟ್ ಫರ್ಟಿಲೈಸೇಷನ್ ಇಸ್ ಕಾಲ್ಡ್ ಆ್ಯಸ್ ಏನು ಕರಿತೀವಿ, ಪಾರ್ಥೆನೋಜೆನೆಸಿಸ್ ಅಂತ. ನೋಡಿ ಎಷ್ಟು ಅರ್ಥಗರ್ಭಿತ. ಪ್ಯಾಥಾಲಜಿ ಡಿಸೀಸ್, ರೋಗ ಕಾಯಿಲೆ ಅಂತ ಕರಿತೀವಿ. ಪ್ಯಾಥಾಲಜಿ ಅಂದ್ರೇನು? ರೋಗ ವಿಜ್ಞಾನ. ದ ಸ್ಟಡಿ ಆಫ್ ಡಿಸೀಸಸ್ ಇಸ್ ಕಾಲ್ಡ್ ಆಸ್ ಅ ಪ್ಯಾಥಾಲಜಿ ಆರ್ ಸ್ಟಡಿ ಆಫ್ ಪ್ಯಾಥೋಜನ್ಸ್ ಇಸ್ ಕಾಲ್ಡ್ ಆಸ್. ರೋಗಾಣುಗಳ ಬಗ್ಗೆ ಅಧ್ಯಯನ, ರೋಗಗಳ ಬಗ್ಗೆ ಅಧ್ಯಯನ, ಅದಕ್ಕೆ ನಾವೇನು ಕರಿತೀವಿ, ಪ್ಯಾಥಾಲಜಿ ಅಂತ ಕರಿತೀವಿ. ಪೆಡ್ ಅಂದರೆ ಫುಟ್, ಕಾಲು. Pedipalp. Pedipalp is the secondary appendage present in the chelicerates. Chelicerates, they are called as pedipalp ಅಂತ ಕರಿತೀವಿ. ನಾನು ಹೇಳಿದೆ ನಿಮಗೆ, ಚಿಲಿಸಿರೇಟ್ ಈ ಆರ್ಥೋಪೊಡಗಳಲ್ಲಿ ಬರುವಂಥ ಒಂದು ಗುಂಪು. ಆ ಗುಂಪು ಚಿಲಿಸಿರೆಯನ್ನು ಹೊಂದಿರ್ತಾವೆ. ನೋಡಿರಿ, ಪ್ರಾನ್ ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಪ್ರಾನ್ ಅಂದರೆ ಸಿಗಡೆ ಮೀನು. ಸಿಗಡೆ ಮೀನಿಗೆ ಸೇರಿದಂಥ, ಸಿಗಡೆ ಮೀನಿನ ಜಾತಿಗೆ ಸೇರಿದಂಥ ಪ್ರಾಣಿಗಳಲ್ಲಿ ಏನಿರ್ತಾವೆ ಅಂದರೆ ಚಿಲಿಸಿರೆ ಇರ್ತಾವೆ. ಚಿಲಿಸಿರೆ ಅಂದರೆ ಚಿಲಿಸಿರೆ ಅಂದರೆ ನಿಮ್ಗೆ ಹೇಳಿದೆ, ಕ್ಲಾ ಅಂತ, ನಖ. ಅಂದರೆ ಅದರ ಬಾಯಿಯೊಳಗಿನ ಮುಂಭಾಗದ ಹಲ್ಲುಗಳು ನಖದ ಥರನಾಗಿರ್ತವೆ. ಅದಕ್ಕೆ ಅವಕ್ಕೇನು ಕರೀತೀವಿ ನಾವು, ಚಿಲಿಸಿರೆ ಅಂತ ಕರೀತೀವಿ. ಈ ಚಿಲಿಸಿರೆಯನ್ನು ಹೊಂದಿದಂಥ ಪ್ರಾಣಿಗಳಿಗೆ ನಾವೇನು ಕರೀತೀವಿ, ಚಿಲಿಸಿರೇಟ್ ಅಂತ ಕರೀತೀವಿ. ಹಾಗಾದರೆ ಪೆಡಿಪಾಲ್ಪ್ ಅಂದ್ರೇನು? ದ ಸೆಕೆಂಡರಿ ಅಪೆಂಡೇಜಸ್ ಅಂದರೆ ಅವಯವಗಳು ಅಂತ ಅರ್ಥ ಕೊಡ್ತವೆ. ಸೆಕೆಂಡರಿ ಅಪೆಂಡೇಜಸ್ ಅಂದರೆ ಜೊತೆಗೆ ಇರುವಂತಹ ದ್ವಿತೀಯ ದರ್ಜೆಯ ಅವಯವಗಳು. ಸೆಕೆಂಡರಿ ಅಪೆಂಡೇಜಸ್ ಅಂದ್ರೂ ದ್ವಿತೀಯ ದರ್ಜೆಯ ಅವಯವಗಳು ಎಲ್ಲಿರ್ತಾವ? ಚಿಲಿಸಿರೇಟ್ ಇಂತಹ ಪ್ರಾಣಿಗಳಲ್ಲಿ ಇರ್ತಾವ. ಅವಕ್ಕೆ ನಾವೇನು ಕರೆದ್ವಿ, ಪೆಡಿಪಾಲ್ಪ್ ಅಂತ ಕರೆದ್ವಿ. ಪೆಂಟ್ ಅಂದರೆ 5. ಪೆಂಟಾಮೆರಿಕ್. ಮೆರಿಕ್ ಅಂದ್ರೇನು? ಮರ್ ಅಂದರೆ ಭಾಗ, ಪೆಂಟಾ ಅಂದರೆ 5 ಭಾಗಗಳಾಗಿರ್ತವೆ. ಅದಕ್ಕೆ ಪೆಂಟಾಮೆರಿಕ್ ಅಂತ ಕರಿತೀವಿ. ಎಲ್ಲಿರ್ತದ? ಸ್ಟಾರ್ ಫಿಶ್ನಲ್ಲಿ 5 ಕಾಲುಗಳು ಇರ್ತಾವಲ್ಲ, ಅದಕ್ಕೆ ಪೆಂಟಾಮೆರಸ್ ಅಂತ ಕರೀತಾರೆ. ಪರ್ಮಿಯಾ, ಪಾಸ್, ಹೋಗು, ಅನುಮತಿ, ದಾಟಿಕೊಂಡು ಹೋಗು ಅಂತ ಕೊಡ್ತದೆ. ಅದಕ್ಕೆ ಪರ್ಮಿಷನ್ ಅಂದ್ರೇನು? ಅನುಮತಿ ಕೋರು, ಅನುಮತಿಯಿಂದ ಅನ್ನುವಂಥ ಅರ್ಥ ಬರ್ತದೆ. ಅದಕ್ಕೆ ಪರ್ಮಿಯೇಬಲ್ ಅಂದರೆ ಅನುಮತಿಯ ಮುಖೇನ ಹಾದು ಹೋಗ್ತಾವ. ನಾವು ಹೇಳ್ತೀವಿ, ಒಂದು ಶಬ್ದ ಬರ್ತದೆ ಜೀವಕೋಶಗಳಲ್ಲಿ. ಜೀವಕೋಶಗಳು ಅಥವಾ ಹೆಂಗಿರ್ತಾವೆ ಅಂದರೆ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನನ್ನು ಹೊಂದಿರ್ತಾವೆ. ವಾಟ್ ಈಸ್ ಸೆಮಿ ಪರ್ಮಿಯೇಬಲ್? ಕೆಲವೊಂದು ಅಂಶಗಳಿಗೆ ಮಾತ್ರ ಅನುಮತಿ ದೊರಕ್ತದೆ. ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್, ಪೊರೆ. ಈ ಪೊರೆಯ ಮುಖೇನ ಹೋಗಬೇಕಾದ್ರೆ ಅದು ಪಾಸ್ ಆಗಬೇಕಂತ ಕರಿತೀವಿ ನಾವು. ಹೋಗಬೇಕಾದ್ರೆ ಏನಾಗ್ತದೆ? ಅದರ ಪರ್ಮಿಷನ್ ಕೆಲವೊಂದು ವಸ್ತುಗಳಿಗೆ ಮಾತ್ರ ಅದು ಪರ್ಮಿಷನ್ ಕೊಡ್ತದೆ, ಅನುಮತಿ ಕೊಡ್ತದೆ. ಅದಕ್ಕೇನು ಕರಿತೀವಿ? ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಕರಿತೀವಿ. ನೋಡಿರಿ ಎಷ್ಟು ಅರ್ಥಗರ್ಭಿತವಾದ. ಪೆರಿಕಾರ್ಡಿಯಮ್, ಅರೌಂಡ್ ಅಂದರೆ ಸುತ್ತಮುತ್ತ, ಸುತ್ತಲೂ ಅಂತ ಶಬ್ದ ಬರ್ತದೆ. ಕಾರ್ಡಿಯಾ ಅಂದರೆ ಹೃದಯ. ಹೃದಯದ ಸುತ್ತಲೂ ಇರುವಂಥ ಪೊರೆ ಅಥವಾ ಕನ್ನಡದ ಹೃದಯಾವರಣ ಅಂತ ಕರೀತಾರೆ. ನೋಡಿರಿ, ಈ ಪೆರಿಕಾರ್ಡಿಯಮ್ ಈಸ್ ದ ಮೆಂಬ್ರೇನ್ ಪ್ರೆಸೆಂಟ್ ಅರೌಂಡ್ ದ ಹಾರ್ಟ್. ಹೌದಾ? ಹೃದಯದ ಸುತ್ತವಾದಂಥ ಒಂದು ಪೊರೆ, ಅದಕ್ಕೆ ಪೆರಿಕಾರ್ಡಿಯಮ್ ಅಂತ ಕರಿತೀವಿ. ಪ್ಯಾಗೋ ಮೀನ್ಸ್ ಈಟ್. ನಿನ್ನೆ ದಿವಸ ಹೇಳಿದ್ದೀನಿ ನಿಮಗೆ. ಈಟ್ ಅಂದರೆ ನುಂಗು. ಪ್ಯಾಗೋಸೈಟ್ ಅಂದರೆ ನುಂಗುವ ಜೀವಕೋಶ. ದೀಸ್ ಸೆಲ್ಸ್, ದ ಪ್ಯಾಗೋಸೈಟಿಕ್ ಸೆಲ್ಸ್ engulf the invaded or
ಇನ್ವೇಟೆಡ್ ಪ್ಯಾಥೋಜನ್ಸ್ ಆರ್ ದ ಫಾರಿನ್ ಮಾಲಿಕ್ಯೂಲ್ಸ್ ಆರ್ ಫಾರಿನ್ ಸೆಲ್ಸ್ ಅಂತ ಕರಿತೀವಿ ನಾವು. ಹಾಗಂದ್ರೇನು, ಈ ನುಂಗುವ ಜೀವಕೋಶಗಳು ನಮ್ಮ ದೇಹದೊಳಗೆ ಒಳನುಸುಳಿ ಬಂದಂತಹ ರೋಗಾಣುಗಳನ್ನು ಅಥವಾ ಹೊರಗಿನ ಕೆಲವೊಂದು ವಸ್ತುಗಳನ್ನು ನುಂಗಿ ಅವುಗಳನ್ನು ನಾಶಪಡಿಸ್ತವ ಅಂತಹ ಏನು ಕರಿತೀವಿ ಜೀವಕೋಶಗಳನ್ನು ನಾವೇನು ಕರಿತೀವಿ ಪ್ಯಾಗೋಸೈಟ್ಸ್ ಅಂತ ಕರಿತೀವಿ. ಫೋನ್ ಅಂದರೆ ಸೌಂಡ್, ಧ್ವನಿ, ಶಬ್ದ ಅಂತ ಬರ್ತದೆ. ಯಾಕೆ ಫೋನೋಲಾಜಿ ಅಂತಂದ್ರು ಧ್ವನಿ ವಿಜ್ಞಾನ ಅಥವಾ ಧ್ವನಿಶಾಸ್ತ್ರ ಅಂತ ಕರಿತೀವಿ. ಫೋಟೋ ಲೈಟ್, ಬೆಳಕು. ಫೋಟೋ ರಿಸೆಪ್ಟರ್ ಅಂದರೆ ನೋಡಿರಿ, ರಿಸೆಪ್ಟರ್ ಅಂದರೆ ಗ್ರಾಹಕ, ರಿಸೆಪ್ಷನ್ ಅಂದರೆ ಗ್ರಹಿಸು. ರಿಸೆಪ್ಷನ್ ಅಂದರೆ ಏನು ಕನ್ನಡದೊಳಗೆ ಗ್ರಹಿಸು ಅನ್ನೋಂಥ ಅರ್ಥ ಕೊಡ್ತದೆ. ಫೋಟೋ ಅಂದರೆ ದ್ವಿತಿ, ಬೆಳಕು. ಅದಕ್ಕೆ ಫೋಟೋ ರಿಸೆಪ್ಟರ್ ಅಂದರೆ ದ್ವಿತಿಗ್ರಾಹಕ. ಅಥವಾ ಇನ್ನೊಂದು ಶಬ್ದವನ್ನು ನಾನು ಹೇಳ್ತೀನಿ ನಿಮಗೆ, ಅಥವಾ ಇನ್ನೊಂದು ಎಕ್ಸಾಂಪಲನ್ನು ನಾನು ನಿಮ್ಗೆ ಕೊಡ್ತೀನಿ, ಅಥವಾ ಉದಾಹರಣೆ ಅಂತ ಕರಿತೀವಿ ಕನ್ನಡದೊಳಗೆ. ಫೋಟೋಸಿಂಥಸಿಸ್ ಅಂತ ಕರಿತೀವಿ. ನೀವೇಂತೀರಿ ಕನ್ನಡದೊಳಗೆ? ಫೋಟೋಸಿಂಥಸಿಸ್ ಅಂದರೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆ. ಅರ್ಥ ಆಯ್ತಾ? ಫೋಟೋ ಅಂದರೆ ದ್ವಿತಿ, ರಿಸೆಪ್ಟರ್ ಅಂದರೆ ಗ್ರಹಿಸು. ಅದಕ್ಕೆ ಫೋಟೋ ರಿಸೆಪ್ಟರ್ ಅಂದರೆ ದ್ವಿತಿಗ್ರಾಹಕ, ಗ್ರಾಹಕ ಅಥವಾ ದ್ವಿತಿಗ್ರಾಹಕ ಅಂತ ಕರೀತಾರೆ. ಅದಕ್ಕೆ ಬ್ರೈನ್ ಅಂದರೆ ಮಿಡ್, ಡಯಾಫ್ರಾಮ್ ಅಂದರೆ ಒಪೆ. ಹೌದಾ? ಇದು ಥೊರಾಸಿಕ್ ಮತ್ತು ಅಬ್ಡೋಮೆನನ್ನು ಬೇರ್ಪಡಿಸುವಂಥ ಒಂದು ಒಪೆ. ಅರ್ಥ ಆಯ್ತಾ? ಇದಕ್ಕೆ ಡಯಾಫ್ರಾಮ್ ಅಂತ ಇಂಗ್ಲೀಷ್ನ ಕರೀತಾರೆ, ಕನ್ನಡದಾಗ ಒಪೆ ಅಂತ ಕರೀತಾರೆ. ಹಾಗಾದರೆ ವಾಟ್ ಯು ಮೀನ್ ದ ಪ್ರೇನಿಕ್ ನರ್ವ್? ದ ಪ್ರೇನಿಕ್ ನರ್ವ್ ಈಸ್ ದ ನರ್ವ್ ವಿಚ್ ಸಪ್ಲೈಸ್ ಟು ದ ಡಯಾಫ್ರಾಮ್. ಅಂದರೆ ಡಯಾಫ್ರಾಮ್ ಒಪೆಗೆ ಏನು ಸಪ್ಲೈಸ್ ಅಂದರೆ ಜೋಡಿಸುವಂಥ ಒಂದು ನರ ವ್ಯವಸ್ಥೆಯನ್ನು ನಾವೇನು ಕರಿತೀವಿ ಫ್ರೇನಿಕ್ ನರ್ವ್ ಅಂತ ಕರಿತೀವಿ. ಅದು ನರ. ಫೈಕೋ ಸೀವೀಡ್ ಅಂದರೆ ಸಿ ಅಂದರೆ ಸಮುದ್ರ, ವೀಡ್ ಅಂದರೆ ಕಳೆ, ಸಮುದ್ರದಲ್ಲಿರುವಂಥ ಕಳೆ ಅಂತ ಸೀವೀಡ್ ಅಂತ. ಅಲ್ಲಿಗೆ ಅಂದರೆ ಶೈವಲ. ಹಾಗೆ ಪೈಕೋಪಿಲಿನ್ ಅಂದರೆ ಫೈಕೋಪಿಲಿನ್ ಈಸ್ ದ ರೆಡ್ ಆರ್ ಬ್ಲೂ photosynthetic pigments which is present in some of the algae. That pigment is called as phycobilin ಅಂತ ಕರೀತೀವಿ. ಅಂದರೆ ಕೆಲವೊಂದು ಶೈವಗಳಲ್ಲಿ ಫೋಟೋಸಿಂಥಸಿಸ್ ಅಂದ್ರೇನು? ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣೆಗೆ ಅನುಗುಣವಾದಂತಹ ಅಥವಾ ದ್ವಿತೀಯ ಸಂಶ್ಲೇಷಣೆ ವರ್ಣದ್ರವ್ಯಗಳು ಅಂತ ಕರಿತೀವಿ. ಕೆಂಪು ಮತ್ತು ನೀಲಿ ವರ್ಣ ದ್ರವ್ಯಗಳನ್ನು ನಾವೇನು ಕರಿತೀವಿ ಫೈಕೋಬಿಲಿನ್ಸ್ ಅಂತ ಕರಿತೀವಿ. ಅಂದ್ರೇನು? ಫೈಕೋಬಿಲಿನ್ಸ್ ಆರ್ ದ ರೆಡ್ ಆರ್ ಬ್ಲೂ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇನ್ ಸಮ್ ಆಫ್ ದ ಅಲ್ಗಿ. ಕೆಲವೊಂದು ಶೈವಲಗಳಲ್ಲಿ ಕೆಂಪು ಮತ್ತು ನೀಲಿಯಾದಂತಹ ದ್ವಿತೀಯ ಸಂಶ್ಲೇಷಣೆಯ ವರ್ಣದ್ರವ್ಯಗಳನ್ನು ನಾವೇನು ಕರಿತೀವಿ ಫೈಕೋಬಿಲಿನ್ಸ್ ಅಂತ ಕರಿತೀವಿ. ನೋಡಿರಿ ಎಷ್ಟು ಚೆನ್ನಾಗಿದೆ ಅರ್ಥ. ಫೈಲ್ ರಿಲೇಟೆಡ್ ಗ್ರೂಪ್ಸ್, ಫೈಲೋಜೆನಿ is the sequence of events occur during the evolutionary processes of the organism or the species is called as phylogeny ಅಂತ ಕರಿತೀವಿ. ಅಂದರೆ ಕೆಲವೊಂದು ಜೀವಿಗಳು ಅಥವಾ ಪ್ರಭೇದಗಳಲ್ಲಿ ವಿಕಸನದ ಹಾದಿಯಲ್ಲಿ ಬರುವಂತಹ ಹಂತಗಳನ್ನು ನಾವೇನು ಕರಿತೀವಿ ಫೈಲೋಜೆನಿ ಅಂತ ಕರಿತೀವಿ. ನೋಡಿರಿ ಎಷ್ಟು ಅರ್ಥಗರ್ಭಿತವಾದಂಥ ಶಬ್ದಗಳವು. ಇವುಗಳನ್ನು ನೀವು ಕನ್ನಡದೊಳಗೆ, ನಾ ಯಾಕೆ ನಿಮಗೆ ಕನ್ನಡದಾಗ ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ಸರ್ತಿ ಈ ಶಬ್ದಗಳನ್ನು ನಿಮ್ಮ ಮನನ ಮಾಡ್ಕೊಂಡ್ಬಿಟ್ರಿ ಕನ್ನಡದೊಳಗೆ ಅಂತಂದರೆ ನಿಮಗೆ ಬಯಾಲಜಿ ಅಥವಾ ಜೀವಶಾಸ್ತ್ರ ಎಂದಿಗೂ ಕಠಿಣ ಆಗೋಂಗಿಲ್ಲ. ಇದು ಜೀವನ ಪರ್ಯಂತ ನಿಮಗೆ ಸರಳವಾದಂಥ ಒಂದು ವಿಷಯ ಆಗಿಬಿಡ್ತದೆ. ಅದಕ್ಕೆ ನಿಮಗೆ ಅದೇ ಕಾರಣಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಫಿಸಿಕ್ ಭಾಳ ಫಿಸಿಕ್ ಅದ ನಂತರ ನೇಚರ್, ಪ್ರಕೃತಿ ಅಥವಾ ನಿಸರ್ಗ ಅಂತ ಕರಿತೀವಿ. ಫಿಸಿಕ್ ಅಂದರೆ ಕೆಲವೊಂದು ಸಲ ಏನಾಗ್ತದೆ ಅರ್ಥ ದೇಹ ಪ್ರಕೃತಿ ಅಂತ ಬರ್ತದೆ. ಅದಕ್ಕೆ ಫಿಸಿಯೋಲಾಜಿ ಇಸ್ ದ ಬ್ರ್ಯಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಆರ್ಗನ್ ಆ್ಯಂಡ್ ದೇರ್ ಫಂಕ್ಷನ್ಸ್ ಅಂತ ಕರಿತೀವಿ ನಾವು. ಕನ್ನಡದಾಗಿದೆ ಏನಂತಾರೆ ಶರೀರಶಾಸ್ತ್ರ. ದೇಹ ಅಂದ್ರೇನು ಒಂದೇ, ಶರೀರ ಅಂದ್ರೇನು ಒಂದೇ. ಶರೀರದ ಪ್ರಕೃತಿಯ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇಲ್ಲೇನು ನಾವು ಅಧ್ಯಯನ ಮಾಡ್ತೀವಿ? ಅಂಗಗಳು ಮತ್ತು ಅವುಗಳ ಕಾರ್ಯವಿಧಾನವನ್ನು ನಾವು ಅಧ್ಯಯನ ಮಾಡ್ತೀವಿ. ಅದಕ್ಕೆ ಅದರ ಹೆಸರೇನು ಬಂತು? ಫಿಸಿಯೋಲಾಜಿ ಅಂತ ಬಂತು. ಫೈಟೋ ಪ್ಲ್ಯಾಂಟ್ ಸಸ್ಯ, ಫೈಟೋ ಹಾರ್ಮೋನ್ಸ್ ಅಂದರೆ ಸಸ್ಯಗಳಲ್ಲಿ ಸ್ರವಿಸುವಂಥ ಹಾರ್ಮೋನ್. ಸಬ್ರಿಸ್ ಅಂದರೆ ಸೆಕ್ರಿಷನ್. ದ ಹಾರ್ಮೋನ್ ವಿಚ್ ಇಸ್ ಸೆಕ್ರೀಟೆಡ್ ಇನ್ ದ ಪ್ಲ್ಯಾಂಟ್ಸ್
ಸಸ್ಯಗಳಲ್ಲಿ ಸ್ರವಿಸಬಹುದಾದಂಥ ಹಾರ್ಮೋನುಗಳನ್ನು ನಾವೇನು ಕರಿತೀವಿ ಫೈಟೋ ಹಾರ್ಮೋನ್ಗಳು ಅಂತ ಕರಿತೀವಿ. ಪಿನ್ನೇಟ್ ಫೀದರ್ ಅಂದರೆ ಗರಿ. ಪಿನ್ನೇಟ್ ಅಂದರೆ ದ ಫೀದರ್ ಲೈಕ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ ದ ಪ್ಲ್ಯಾಂಟ್ಸ್. ಹಾಗೆ ಪಿನ್ನೇಟ್ ಅಂದರೆ ಅರ್ಥ ಏನು ಬರ್ತದೆ, ಗರಿಯ ರೀತಿಯಾದಂತಹ ಗರಿಯಾಕೃತಿಯಂತೆ ಇರುವ ಅಂತ ಅರ್ಥ ಬರ್ತದೆ. ಪೈನೋ ಡ್ರಿಂಕ್, ಎಕ್ಸಾಂಪಲ್ ಡ್ರಿಂಕ್ ಅಂದರೆ ಕುಡಿ, ಪಿನೋಸೈಟೋಸಿಸ್. ದ ಸರ್ಟನ್ ಸೆಲ್ಸ್ ಡ್ರಿಂಕ್ ದ ಲಿಕ್ವಿಡ್ ಫ್ಲೂಯಿಡ್, ದ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಪಿನೋಸೈಟೋಸಿಸ್ ಅಂತ ಕರಿತೀವಿ. ಅಂದರೆ ಕೆಲವೊಂದು ಜೀವಗಳು, ಸೈಟೋಸಿಸ್ ಅಂದ್ರೇನು, ಸೈಟೋಸಿಸ್ ಅಂದರೆ ಸೆಲ್, ಜೀವಕೋಶದ ನಾಶ. ಪಿನೋ ಅಂದರೆ ಕುಡಿ. ಕೆಲವೊಂದು ಜೀವಕೋಶಗಳು ಏನು ಮಾಡ್ತಾವ, ದ್ರವವನ್ನು ಸೇವಿಸ್ತಾವ. ಅದಕ್ಕೆ ಪ್ರೊಸೆಸ್ಗೆ ನಾವೇನು ಕರಿತೀವಿ, ಪಿನೋಸೈಟೋಸಿಸ್ ಅಂತ ಕರಿತೀವಿ. ಮತ್ತು ನೋಡಬೇಕಾದ್ರೆ ಪ್ರಿಫಿಕ್ಸ್ ಉಪಸರ್ಗಗಳನ್ನು ನೋಡಬೇಕಾದ್ರೆ ಪ್ಲಾಸ್ಮ್ ಅಂದರೆ ಫಾರ್ಮ್ ಇಂಟು ಅಂತ ಕರಿತೀವಿ. ಪ್ಲಾಸ್ಮಾ ಅಂದರೆ ಜೀವದ್ರವ್ಯ, ಜೀವಕೋಶಗಳಲ್ಲಿರುವಂಥ ದ್ರವ್ಯವನ್ನು ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಅದಕ್ಕೆ ಏನು ಕರಿತೀವಿ, ಪ್ರೋಟೋಪ್ಲಾಸ್ಮಾ ಅಂತ ಕರಿತೀವಿ. ಹಾಗೆ ಅದಕ್ಕೆ ಏನು ಜೀವದ್ರವ್ಯ. ಈ ಜೀವದ್ರವ್ಯ ಹೊರಪೊರೆ, ತೆಳುವಾದ ಪೊರೆಯನ್ನು ನಾವೇನು ಕರಿತೀವಿ, ಪ್ಲಾಸ್ಮಾ ಲೆಮ್ಮಾ ಅಂತ ಕರಿತೀವಿ. ಜೀವಕೋಶಗಳ ಮತ್ತು ಪ್ಲಾಸ್ಮಾದವಿರುವಂಥ ಹೊರಗೆ ಇಡುವಂತಹ ತೆಳುವಾದ ಪೊರೆಯನ್ನು, ಪದರನ್ನು ನಾವೇನು ಕರಿತೀವಿ, ಪ್ಲಾಸ್ಮಾ ಲೆಮ್ಮಾ ಅಂತ ಕರಿತೀವಿ. ಫ್ಲ್ಯಾಟ್ ಚಪ್ಪಟೆ. ಅದಕ್ಕೆ ಪ್ಲಾಟಿ ಹೆಲ್ಮೆಂತಿಸ್, ಹೆಲ್ಮೆಂತ್ ಅಂದರೆ ಹುಳ, ಪ್ಲಾಟಿ ಅಂದರೆ ಚಪ್ಪಟೆ. ಹೌದಾ, ಚಪ್ಪಟೆ ಆಕೃತಿಯಲ್ಲಿರುವಂಥ ಹುಳಗಳು, ಅದಕ್ಕೆ ಏನು ಕರಿತೀವಿ, ಚಪ್ಪಟೆ ಹುಳಗಳು ಅಂತ ಕರಿತೀವಿ. ಫ್ಲೂರ್ ಅಂದರೆ ಲಂಗ್, ಶ್ವಾಸಕೋಶ. ಪುಪ್ಪುಸ, ರಿಬ್ ಅಂದರೆ ಎದೆಗೂಡು ಅಥವಾ ಪಕ್ಕೆಲಬು ಅಂತ ಆಗ್ತವೆ. ಪಕ್ಕೆಲಬುಗಳಿಗೆ ನಾವೇನು ಕರಿತೀವಿ, ರಿಬ್ಸ್ ಅಂತ ಕರಿತೀವಿ. ಫ್ಲೂರಲ್ ಅಂದ್ರೇನು, ಇದರ ಮೆಂಬ್ರೇನ್. ಫ್ಲೂರಲ್ ಮೆಂಬ್ರೇನ್ ಅಂದರೆ ಶ್ವಾಸಕೋಶದ ಹೊರಗೆ ಇರುವಂಥ ಪೊರೆ, ಪದರು. ಅದಕ್ಕೇನು ಕರಿತೀವಿ, ಫ್ಲೂರಲ್ ಮೆಂಬ್ರೇನ್ ಅಂತ ಕರಿತೀವಿ. ನೀಮೋ ಲಂಗ್ಸ್, ನೋಡ್ರಿ, ನೀಮೋ ಅಂದರೆ ಲಂಗ್ಸ್, ಶ್ವಾಸಕೋಶಗಳು, ಪುಪ್ಪುಸಗಳು. ನಿಮೋನಿಯಾ ಅಂದರೆ ಏನು, ಪುಪ್ಪುಸ ಜ್ವರ. ಈ ಶ್ವಾಸಕೋಶಗಳಿಗೆ ಏನಾದರೂ ತೊಂದರೆ ಆಯಿತು, ಕಾಯಿಲೆ ಬಂತು, ಅವುಗಳಲ್ಲಿ ಕಫಗಳು ಉಟ್ಕೊತಾಯಿತು, ಬಾವು ಬಂತು, ಸ್ವೆಲ್ಲಿಂಗ್ ಅಂತ ಕರಿತೀವಿ, ಇನ್ಫ್ಲಮೇಷನ್ ಆಯಿತು, ಇಂಥ ಎಲ್ಲ ರೋಗದ ಲಕ್ಷಣಗಳನ್ನು ನಾವೇನು ಕರಿತೀವಿ, ನಿಮೋನಿಯಾ ಅಂತ ಕರಿತೀವಿ. ಕನ್ನಡದೊಳಗೆ ಅದಕ್ಕೆ ಅಂತಾರೆ ಪುಪ್ಪುಸ ಜ್ವರ ಅಂತ ಕರಿತಾರೆ. ಮೆನಿ ಬಹಳಷ್ಟು, ಅದಕ್ಕೆ ಪಾಲಿಸ್ಯಾಕರೈಡ್ ಚೈನ್ ಅಂತ ಕರಿತೀವಿ. ಅಂದರೆ ಬಹಳಷ್ಟು ಶರ್ಕರ ಪಿಷ್ಟಗಳು ಕೂಡಿ ಸರಪಳಿ ಆಕಾರದಲ್ಲಿ ನಿರ್ಮಾಣವಾಯಿತು ಅಂದರೆ ಅದಕ್ಕೆ ಪಾಲಿಸ್ಯಾಕರೈಡ್ ಅಂತ. ನೋಡಿ ಎಷ್ಟು ಅರ್ಥಗರ್ಭಿತವಾದದ್ದು. ಪೋಮ್ ಫ್ರೂಟ್, ಹಣ್ಣು. ಪೋಮ್ ಅಂದ್ರೇನು, ಹಣ್ಣು. ಅದಕ್ಕೆ ಪೊಮೊಗ್ರನೇಟ್ ಅಂತ ಕರಿತೀವಿ. ಪೊಮೊಗ್ರನೇಟ್ ಅಂದರೆ ಕಲ್ಲಂಗಡಿ. ನೀವು ಕಲ್ಲಂಗಡಿಯನ್ನು ತೆಗೆದು ನೋಡ್ರಿ, ಅದರೊಳಗೆ ಒಂದೊಂದು ಹಣ್ಣುಗಳು, ಎಲ್ಲ ಹಣ್ಣುಗಳು ಕೂಡಿಸಿ ಒಂದು ಕಲ್ಲಂಗಡಿ ಆಗಿರ್ತದೆ. ಅದಕ್ಕೆ ಹೆಸರೇನು ಬಂತು, ಪೊಮೊಗ್ರನೇಟ್ ಅಂತ ಹೆಸರು ಬಂತು. ಪೋಮ್ ಅಂದರೆ ಹಣ್ಣು. ಪೋರ್ ಅಂದರೆ ಓಪನಿಂಗ್ ಅಂದರೆ ಆರಂಭಿಕ ಅಥವಾ ಬಿಲ ಅಂತ ಕರಿತೀವಿ. ಪೋರ್ ಅಂದ್ರೇನು, ರಂಧ್ರ. ಪೋರ್ಟ್ ಕ್ಯಾರಿ, ಸಾಗಿಸು, ಒಯ್ಯು ಅನ್ನುವಂಥ ಅರ್ಥ ಬರ್ತದೆ. ಯುನಿಪೋರ್ಟರ್ ಅಂದರೆ ಸಂಯುಕ್ತವಾಗಿ ಅಥವಾ ಒಟ್ಟಿಗೆ ತೆಗೆದುಕೊಂಡು ಸಾಗಿಸ್ತವ, ಅದಕ್ಕೆ ಯುನಿಪೋರ್ಟರ್ ಅಂತ ಕರಿತೀವಿ. ಆ್ಯಂಟಿಪೋರ್ಟರ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಸಾಗಿಸ್ತವ, ಆ್ಯಂಟಿಪೋರ್ಟರ್ ಅಂತ ಕರಿತೀವಿ. ಪೋಸ್ಟ್ ಆಫ್ಟರ್, ನೀವು ನೋಡ್ರಿ, ಪೋಸ್ಟ್ ಮಾರ್ಟಮ್ ಮರಣೋತ್ತರ ಪಕ್ಷೆ. ಪೋಸ್ಟ್ ಗ್ಯಾಂಗ್ಲಿಯಾನಿಕ್ ಅಂದರೆ ಗ್ಯಾಂಗ್ಲಿಯಾ, ಕನ್ನಡದಾಗ ಏನಂತಾರೆ, ನರಗಂಟು ಅಂತ ಕರಿತೀವಿ. ಪೋಸ್ಟ್ ಅಂದರೆ ನರಗಂಟಿನ ನಂತರ. ಪೋಸ್ಟ್ ಗ್ಯಾಂಗ್ಲಿಯಾನಿಕ್ ಅಂದರೆ ಗಂಟು ಇರುವ ಏನು ಸ್ಥಾನ ಇರ್ತದೆ ಅದರ ನಂತರದಲ್ಲಿ ಅಂತ ಅರ್ಥ ಕೊಡ್ತದೆ. ಬಿಹೈಂಡ್, ಬಿಫೋರ್ ಅಂದರೆ ಮುಂಚೆ, ಮುಂದೆ ಅನ್ನುವಂಥ ಅರ್ಥ ಬರ್ತದೆ. ಎಂಜೈಮ್ ಅಂದರೆ ನಾನು ಹೇಳಿದ ನಿಮಗೆ, ಎಂಜೈಮ್ ಅಂದರೆ ಕಿಣ್ವ ತನ್ನ ಕಾರ್ಯವನ್ನು ನಿರ್ವಹಿಸುವ ಹಂತಕ್ಕಿಂತ ಮುಂಚಿತವಾದಂಥ ಹಂತವನ್ನು ನಾವು ಕರಿತೀವಿ ಎಂಜೈಮ್ಸ್ ಅಂತ ಕರಿತೀವಿ. ಹಾಗೆ ಆಯಿತಾ, ಫಸ್ಟ್, ಪ್ರಿಮಿಟಿವ್ ಅನ್ನೋ ಅರ್ಥ. ಫಸ್ಟ್ ಅಂದರೆ ಮುಂಚಿತವಾಗಿ, ಪ್ರಾಥಮಿಕ ಹಂತ. ಪ್ರಿಮಿಟಿವ್ ನೋಡ್ರಿ, ಪ್ರಿಮಿಟಿವ್ ಕ್ರಿಯೇಚರ್ಸ್ ಅಂತ ಕರಿತೀವಿ ನಾವು. ಪ್ರಿಮಿಟಿವ್ ಅಂದರೆ ಪ್ರಾಥಮಿಕ ಹಂತ. ಯಾವುದೇ ಜೀವರಾಶಿಯ ಪ್ರಾಥಮಿಕ ಹಂತವನ್ನು ನಾವು ಕರಿತೀವಿ ಪ್ರಿಮಿಟಿವ್ ಅಂತ ಕರಿತೀವಿ. ಹಾಗೆ ಪ್ರಿಮಾಯ್ಡಿಯಾ ಅಂದರೆ ಇಫ್ ದ ಆರ್ಗನ್ ಆರ್ ದ ಪ್ರಿಮಿಟಿವ್ ಸ್ಟ್ರಕ್ಚರ್ಸ್ ಆಫ್ ದ ಆರ್ಗನ್ ಆರ್ ದ ಟಿಶ್ಯೂಸ್ ಇಸ್ ಕಾಲ್ಡ್ ಎಸ್ ಅ ಪ್ರಿಮಾಯ್ಡಿಯಾ ಅಂತ ಕರಿತೀವಿ. ಯಾವುದಾದ್ರೂ ಅಂಗ ಮತ್ತು ಅಂಗಾಂಶಗಳ
ಉತ್ಪತ್ತಿ ಆಗೋಕ್ಕಿಂತ ಮುಂಚಿತವಾದ ಹಂತಗಳನ್ನು ನಾವೇನು ಕರಿತೀವಿ ಪ್ರಿಮಾಯ್ಡಿಯಾ ಅಂತ ಕರಿತೀವಿ. ಪ್ರೋಟೋ ಬಿಫೋರ್ ಫಸ್ಟ್ ಪ್ರಾಥಮಿಕ, ಮತ್ತು ನೋಡ್ರಿ ಇವೆಲ್ಲ ಅರ್ಥ ಪ್ರಾಥಮಿಕ ಮುಂಚಿತವಾದದ್ದು ಮುಂದೆ ಅಂತ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಪ್ರೊಟೋಸ್ಟೋಮಾ ಮೊನ್ನೆ ದಿವಸ ನೋಡಿದ್ದೀವಿ ನಾವು. ಸ್ಟೋಮಾ ಅಂದರೆ ಬಾಯಿ, ಮೌತ್ ಅಂತ ಕರಿತೀವಿ. ಪ್ರೊಟೋಸ್ಟೋಮಾ ಅಂತಂದರೆ ಇನ್ ಆರ್ಥೋಪೋಡಾ ಆರ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ the mouth is developed or the mouth is formed during the embryonic development, that is called as protostoma ಅಂತ ಕರಿತೀವಿ. ಅಂದರೆ ಭ್ರೂಣದ ಹಂತಗಳಲ್ಲಿ ಬಾಯಿಯ ನಿರ್ಮಾಣ ಆಗುವಂಥ ಒಂದು ಕ್ರಿಯೆ ಪ್ರೊಟೋಸ್ಟೋಮಾ. ಅಥವಾ ಈ ನೀವು ಇದು ಮಳೆ ಹುಳವನ್ನು ನೋಡ್ತೀರಿ, ಎರೆಹುಳವನ್ನು ನೋಡ್ತೀರಿ, ಅರ್ಥವರ್ಮ್ ಅಂತ ಕರಿತೀವಿ. ಅರ್ಥವರ್ಮ್ ಬಾಯಿ ಇರ್ತದೆ, ಪ್ರಿಸ್ಟೋಮಾ ಅಂತ ಕರಿತೀವಿ. ಅದ್ರ ಮೇಲೆ ಒಂದು ಹೀಗೆ ಹೊರಗಡೆ ಒಂದು ಉಬ್ಬೆ ಬಂದಿರ್ತದೆ, ಅದಕ್ಕೆ ಪ್ರೋಸ್ಟೋಮಾ ಅಂತ ಕರಿತೀವಿ. ಅಂದರೆ ಎಂಬ್ರಿಯೋನಿಕ್ ಹಂತಗಳಲ್ಲಿ, ಅಂದರೆ ಭ್ರೂಣದ ಹಂತಗಳಲ್ಲಿ ಮೊದಲಿಗೆ ಅದು ನಿರ್ಮಾಣ ಆಗಿಬಿಟ್ಟಿರ್ತದೆ, ಅದಕ್ಕೆ ಪ್ರೋಸ್ಟೋಮಾ ಅಂತ ಕರಿತೀವಿ. ಪ್ರೊಪ್ರಿಯೋ ಒನ್ಸ್ ಓನ್, ಒಬ್ಬರ ಸ್ವಂತ ಅನ್ನುವಂಥ ಅರ್ಥ ಬರ್ತದೆ. ಪ್ರೊಪ್ರಿಯೋ ರಿಸೆಪ್ಟರ್ಸ್ ಅಂದರೆ ದೀಸ್ ಆರ್ ದ ಸೆನ್ಸರಿ ನರ್ವ್ಸ್ ಸ್ಟಿಮ್ಯುಲೇಟಿಂಗ್, ದಿ ಗೆಟ್ ದ ಸ್ಟಿಮ್ಯುಲೇಷನ್ ವಿದಿನ್, ಸ್ಟಿಮ್ಯುಲಸ್ ವಿದಿನ್ ದ ಬಾಡಿ is called as ಏನು ಕರಿತೀವಿ ನಾವು ಪ್ರೊಪ್ರಿಯೋ ರಿಸೆಪ್ಟರ್ಸ್ ಅಂತ ಕರಿತೀವಿ. ಈ ಸೆನ್ಸರಿ ನರ್ವ್ಸ್ಗಳು ತನ್ನದೇ ಆದಂತಹ ದೇಹದಲ್ಲಿ ಏನಾದರೂ ಪ್ರಚೋದನೆ ಸಿಕ್ತಂದರೆ ಅದಕ್ಕೆ ಏನು ಕರಿತೀವಿ ನಾವು ಪ್ರೊಪ್ರಿಯೋ ರಿಸೆಪ್ಟರ್ಸ್ ಅಂತ ಕರಿತೀವಿ. ಸೀಡೋ ಮೀನ್ಸ್ ಫಾಲ್ಸ್, ಮಿಥ್ಯ. ಅದಕ್ಕೆ ಸೀಡೋಪೋಡ್ಸ್ ಅಂದರೆ ಏನು, ಮಿಥ್ಯಪಾದಗಳು. ಎಲ್ಲಿರ್ತಾವೆ ಮಿಥ್ಯಪಾದಗಳು? ಅಮೀಬಾಗಳಲ್ಲಿ ಏನಿರ್ತಾವ ಮಿಥ್ಯಪಾದಗಳನ್ನು ಹೊಂದಿರ್ತಾವ ಅಂತ ಕೇಳ್ತೀರಿ ನೀವು. ಅದಕ್ಕೆ ಫಾಲ್ಸ್ ಅಂದರೆ ಫಾಲ್ಸ್ ಫ್ರೂಟ್, ಮಿಥ್ಯಪಾದ, ಅದಕ್ಕೆ ಸಿಡೋಪೋಡಿಯಾ ಅಂತ ಕರಿತೀವಿ. ಸೈಕೋ ಮೆಂಟಲ್, ಮಾನಸಿಕ. ಅದಕ್ಕೆ ಸೈಕಾಲಜಿ ಅಂದ್ರೇನು, ಮನೋವಿಜ್ಞಾನ ಅಥವಾ ಮಾನಸಿಕ ಶಾಸ್ತ್ರ ಅಂತ ಕರಿತೀವಿ. ಟರ್ ಅಂದರೆ ಹ್ಯಾವಿಂಗ್ ದ ವಿಂಗ್ಸ್ ಆರ್ ದ ಫಿನ್ಸ್ ಅಂತ ಕರಿತೀವಿ. ವಿಂಗ್ಸ್ ಅಂದರೆ ರೆಕ್ಕೆಗಳನ್ನು ಹೊಂದಿದಂತಹ, ಅಥವಾ ಫಿನ್ಸ್ ಅಂದರೆ ಈಜು ರೆಕ್ಕೆಗಳನ್ನು ಹೊಂದಿದಂತಹ. ಅಪ್ಟೆರಾ ಮೀನ್ಸ್ ಅಂದರೆ ಇಲ್ಲ, ಮನುಷ್ಯ ಅಪ್ಟೆರಾ, ನನಗೆ ಏನಿಲ್ಲ ವಿಂಗ್ಸ್ಗಳು ಅಂದರೆ ರೆಕ್ಕೆಗಳಿಲ್ಲ, ನನಗೆ ಈಜು ರೆಕ್ಕೆಗಳು ಸಹಿತ ಇಲ್ಲ, ಅದಕ್ಕೆ ನಾವು ಅಪ್ಟೆರಾ ಅಂತ ಕರಿತೀವಿ. ಅದಕ್ಕೆ ಚಿರೋಪ್ಟೆರಾ, ಮೊನ್ನೆ ದಿವಸ ಕಲ್ತೀವಿ ನಾವು. ಚಿರೋಪ್ಟೆರಾ ಬಾವಲಿಗಳು ಗುಂಪಿಗೆ ನಾವು ಚಿರೋಪ್ಟೆರಾ ಅಂತ ಕರಿತೀವಿ. ಯಾಕೆ ಚಿರೋಪ್ಟೆರಾ ಅಂತ ಕರಿತೀವಿ? ಅವುಗಳೇನಿರ್ತವ ಹಾರುವ ರೆಕ್ಕೆಗಳನ್ನು ಹೊಂದಿರ್ತಾವ, ಅದಕ್ಕೆ ಅವಕ್ಕೇನು ಕರೆದಿವಿ ನಾವು ಚಿರೋಪ್ಟೆರಾ ಅಂತ ಕರೆದಿವಿ. ಹಾಗೆ ನಾವು ಪ್ರತ್ಯಯಗಳನ್ನು ನೋಡೋಣ. ಸಫಿಕ್ಸ್, ಅದರ ಮೀನಿಂಗು ಮತ್ತು ಎಕ್ಸಾಂಪಲ್. ಓಯ್ಡ್ ಅಂದರೆ ಸಿಮಿಲರ್ ಟು, ಅದೇ ರೀತಿಯ ಅಥವಾ ತರನಾದ ಅಂತ ಕರಿತೀವಿ. ಲಿಂಪಾಯ್ಡ್ ಅಂದ್ರೇನು? ದುಗ್ಧರಸ ಗ್ರಂಥಿಯ ತರಹ, ಲಿಂಪಾಯ್ಡ್ ಆರ್ಗನ್ಸ್ ಅಂತ ಕರಿತೀವಿ ನಾವು. ಲಿಂಪಾಯ್ಡ್ ಅಂದರೆ ದುಗ್ಧರಸದ ತರಹ. ಅಮೀಬಾಯ್ಡ್ ಅಂದರೆ ಅಮೀಬಾ ತೆರನಾದ, ದುಗ್ಧರಸ ತೆರನಾದ, ಅದಕ್ಕೆ ಲಿಂಪಾಯ್ಡ್ ಅಂತ ಕರಿತೀವಿ. ಓಲ್ ಅಂದರೆ ಸ್ಮಾಲ್, ಚಿಕ್ಕ ಚಿಕ್ಕ. ಅದಕ್ಕೆ ಬ್ರಾಂಕ್ಯೂಲ್ ಅಂದರೆ ಶ್ವಾಸನಾಳಗಳು, ಅವೇನಿರ್ತಾವೆ ಅತ್ಯಂತ ಚಿಕ್ಕದಾದಂಥ ನಳಿಕೆಗಳಿರ್ತಾವೆ, ಅದಕ್ಕೆ ಅವಕ್ಕೆ ಬ್ರಾಂಕ್ಯೂಲ್ ಅಂತ ಕರಿತೀವಿ. ಓಲ್ ಅಂದರೆ ಚಿಕ್ಕದಾದ. ಉಮಾ ಸ್ವೆಲ್ಲಿಂಗ್ ಆ್ಯಂಡ್ ದ ಟ್ಯೂಮರ್ ಅಂತ ಕರಿತೀವಿ. ಸ್ವೆಲ್ಲಿಂಗ್ ಅಂದರೆ ಬಾವು, ಟ್ಯೂಮರ್ ಅಂದರೆ ಗಡ್ಡೆ. ಸಾರ್ಕೋಮಾ ಈಸ್ ಅ ಕ್ಯಾನ್ಸರ್ ಟು ದ ಕನೆಕ್ಟಿವ್ ಟಿಶ್ಯೂ. ಕನೆಕ್ಟಿವ್ ಟಿಶ್ಯೂಗೆ ನಾವು ಕನ್ನಡದೊಳಗೆ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಈ ಸಂಯೋಜಕ ಅಂಗಾಂಶಕ್ಕೆ ಏನಾದರೂ ಕ್ಯಾನ್ಸರ್ ಅಥವಾ ಕರ್ಕರೋಗ, ಊತ ಉಂಟಾಯ್ತಂದರೆ ಅದಕ್ಕೆ ನಾವೇನು ಕರಿತೀವಿ ಊತಕ ಅಂತ ಕರಿತೀವಲ್ಲ, ಅದಕ್ಕೆ ನಾವೇನು ಕರಿತೀವಿ ಸಾರ್ಕೋಮಾ ಅಂತ ಕರಿತೀವಿ. ನೋಡಿರಿ, ಕನೆಕ್ಟಿವ್ ಟಿಶ್ಯೂಗೆ ಯಾವುದೇ ಶಬ್ದವನ್ನು ನಾವು ಉಪಯೋಗ ಮಾಡಬೇಕಾದ್ರೆ ಸಾರ್ಕೋ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡೋದು. ಲೈಕ್ ಸಾರ್ಕೋಲೆಮ್ಮಾ, ಸಾರ್ಕೋಪ್ಲಾಸ್ಮಾ, ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಕನೆಕ್ಟಿವ್ ಟಿಶ್ಯೂಗೆ ಏನಾದರೂ ನೀವು ಶಬ್ದವನ್ನು ಹೇಳಬೇಕಾದ್ರೆ ನಂತರ ಸಾರ್ಕೋ ಅನ್ನುವಂಥ ಒಂದು ಪದವನ್ನು ಉಪಯೋಗ ಮಾಡ್ತೀವಿ. ಫಿಲಿಯಾ ಹೇಳಿದ್ದೀನಿ ನಿಮಗೆ. ಫಿಲಿಯಾ ಅಂದರೆ ಲವ್, ಲೈಕ್ ಅಂತ ಕರಿತೀವಿ. ಫೋಬಿ ಅಂದರೆ ಹೇಟ್, ಇಂಟೆನ್ಸ್ ಡಿಸ್ಲೈಕ್ ಅಂದರೆ ತೀವ್ರತರದ ಇಷ್ಟಪಡದಿರುವಿಕೆ ಅಂತ ಕರಿತಾರೆ. ಅದಕ್ಕೆ ಬೇಸೋಫಿಲ್ ಅಂದರೆ ಬೇಸಿಕ್ಸ್ಗಳನ್ನು ಲವ್ ಮಾಡುವಂತಹ. ಯೋಸಿನೋಫಿಲ್ ಅಂದರೆ ಅಸಿಡ್, ಆಮ್ಲದನ್ನು ಏನದು ಲೈಕ್ ಮಾಡುವಂತಹ ಅಂತ ಅರ್ಥ ಬರುತ್ತೆ. ಹೈಡ್ರೋಫೋಬಿಕ್ ಅಂದರೆ ನೀರು ನೋಡ್ರಿ ಓಡಿ ಹೋಗೋದು. ಫೋಬಿಯಾ ಅಂದರೆ ಹೇಟ್. ಹೈಡ್ರೋಫೋಬಿಕ್ ಅಂದರೆ ಜಲವನ್ನು ನೋಡಿದ ತಕ್ಷಣ ಓಡಿ ಹೋಗೋದು, ಅದಕ್ಕೇನು ಕರಿತೀವಿ ಇಷ್ಟಪಡಂಗಿಲ್ಲ ಜಲವನ್ನು ಅಂತ ಒಂದು ಶಬ್ದವನ್ನು ನಾವು ಹೈಡ್ರೋಫೋಬಿಕ್ ಅಂತ ಕರಿತೀವಿ. ಪೋರ್ ಅಂದರೆ ಕ್ಯಾರಿ, ವೈಯು. ಕ್ರೊಮ್ಯಾಟೋಫೋರ್ ವರ್ಣತಂತುಗಳು. ನೋಡಿರಿ, ವರ್ಣತಂತುಗಳು ಏನಾಗ್ತವೆ, ಮೈಟೋಸಿಸ್ ತಂತುಳ ವಿಧಾನಗಳಾಗಬೇಕಾದ್ರೆ ಮೂಮೆಂಟ್ ಆಗ್ತವೆ.
ಕ್ಯಾರಿ ಆಗ್ತವೆ, ಅದಕ್ಕೆ ಕ್ರೊಮ್ಯಾಟೋಫೋರ್ ಅಂತ ಕರಿತೀವಿ. ಹಾಗೆ ಎಲೆಕ್ಟ್ರೋಪೋರೋಸಿಸ್ ಇಸ್ ದ ಪ್ರೊಸೆಸ್ ಆಫ್ ದ ಸಪರೇಷನ್ ಆಫ್ ದ ಪ್ರೋಟೀನ್ಸ್ ಆರ್ ದ DNA. ಅದಕ್ಕೆ ಎಲೆಕ್ಟ್ರೋಪೋರೋಸಿಸ್ ಅಂತ ಕರಿತೀವಿ. ಅಂದ್ರೇನು, ವಿದ್ಯುತ್ಕಾಂತೀಯ ಪ್ರವಾಹದ ಮುಖೇನ ಪ್ರೋಟೀನ್ಗಳು ಮತ್ತು DNA ಏನು ಬೇರ್ಪಡಿಸುವಂತಹ ಒಂದು ಸಾಧನವನ್ನು ನಾವು ಅಥವಾ ಒಂದು ಏನದು ಪ್ರೊಸೆಸನ್ನು ಪ್ರಕ್ರಿಯೆಯನ್ನು ನಾವು ಏನು ಕರಿತೀವಿ, ಎಲೆಕ್ಟ್ರೋಪೋರೋಸಿಸ್ ಅಂತ ಕರಿತೀವಿ. ಪ್ನಿಯಾ ಅಂದರೆ ಬ್ರೀದಿಂಗ್ ಅಂದರೆ ಏನಂತೀವಿ, ಉಸಿರಾಟ. ಅಲ್ಲಿ ಒಂದು ಶಬ್ದ ಅದ, ಡಿಸ್ಪ್ನಿಯಾ, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಅಂತ ಕರಿತೀವಿ. ಉಸಿರಾಟದ ತೊಂದರೆ ಇತ್ತಂದರೆ ಅಂಥ ಒಂದು ಕಾಯಿಲೆಯನ್ನು ನಾವೇನು ಕರಿತೀವಿ, ಅಂಥ ಕಾಯಿಲೆಯನ್ನು ಕರಿತೀವಿ ನಾವು ಡಿಸ್ಪ್ನಿಯಾ ಅಂತ ಕರಿತೀವಿ. ಹೀಗೆ ಪ್ನಿಯಾ ಅನ್ನುವಂಥ ಶಬ್ದವನ್ನು ನಾವು ಉಸಿರಾಟಕ್ಕೆ ಉಪಯೋಗವನ್ನು ಮಾಡ್ತೀವಿ. ನೋಡಿರಿ, ಅಪ್ನಿಯಾ ಅಂದರೆ ಉಸಿರಾಟ ನಿಂತಂದರೆ ಅದಕ್ಕೇನು ಕರಿತೀವಿ, ಅಪ್ನಿಯಾ, ಉಸಿರಾಟ ಇಲ್ಲ ಅನ್ನುವಂಥ ಶಬ್ದ. ಅಥವಾ ಹೈಪರೋಪ್ನಿಯಾ ಆ್ಯಂಡ್ ಹೈಪೋಪ್ನಿಯಾ ಅಂದ್ರೇನು, ಉಸಿರಾಟದ ವೇಗದ ರೀತಿಯಿಂದ ಉಸಿರಾಟ ಆಗ್ತದಂದರೆ. ಹೈಪೋಪ್ನಿಯಾ ಅಂದರೆ ವೆರಿ ಸ್ಲೋ ಏನಾಗ್ತದೆ ಬ್ರೀದಿಂಗ್ ಆಗ್ತದಂದರೆ ಸ್ಲೋ ಬ್ರೀದಿಂಗ್, ಹೈ ಬ್ರೀದಿಂಗ್ ಅಂತ ಕರಿತೀವಿ. ಹೀಗೆ ಉಸಿರಾಟವನ್ನು ಏನಾದರೂ ನಾವು ಹೇಳಬೇಕಾಗಿತ್ತಂದರೆ ಅದಕ್ಕೆ ಪ್ನಿಯಾ ಅನ್ನುವಂಥ ಶಬ್ದವನ್ನು ಕೊಡ್ತೀವಿ. ಈ ರೀತಿಯಾಗಿ ನಾವು ಇವತ್ತಿನ ದಿವಸ O ಆಲ್ಫಾಬೆಟ್ನಿಂದ ಮತ್ತು P ಆಲ್ಫಾಬೆಟ್ನಿಂದ ಶುರುವಾಗುವಂಥ ಎಲ್ಲ ಶಬ್ದಗಳ, ಎಲ್ಲ ಪದಗಳ ಅರ್ಥವನ್ನು ನಾವು ಇವತ್ತಿನ ದಿವಸ ಕಲ್ತೀವಿ. ಇನ್ನು ನನ್ನ ಮುಂದಿನ ತರಗತಿಯಲ್ಲಿ ನೋಡಿರಿ, P ಮುಗಿತು, ಇನ್ನು R, Q ಇಲ್ಲ, R ಮತ್ತು S ಅವುಗಳ ಶಬ್ದದ ಪದಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದ.